ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಆದರೆ ಶಾರ್ವರಿ ಈ ಮನೆಯಿಂದ ಹೊರಗೆ ಹೋಗಬಾರ್ದು ಹೇಳಿದ್ದೀನಿ. ಶಾರ್ವರಿ, ಸಂಜು ಜೊತೆ ಮನಸ್ತಾಪ ಒಳ್ಳೆ ಬೆಳವಣಿಗೆ ಅಲ್ಲ, ಸ್ವಲ್ಪ ಹುಷಾರಾಗಿರು. ಪಾಪ ಶಾರು, ನೀನು ನೋಡಿದ್ರೆ ಅಯ್ಯೋ ಅನಿಸ್ತಾ ಇರುತ್ತಾ? ಸಂಜು ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಲ್ವಾ? ಮೊದ್ಲಾದ್ರೆ ಶಾರ್ವರಿ ಶಾರ್ವರಿ ಎಂದ ನೀನ್ ಹಿಂದೆನೆ ಸುತ್ತಾ ಇದ್ದ, ಕೆಲ್ಸಕ್ಕೆ ಬಾರ್ದೇ ಇರೋ ಮಾತಾಡ್ತಿದ್ದ. ಈಗ ಅವ್ನಿಗೆ ಏನಾಗಿದೆ? ಅಯ್ಯೋ, ನಿನ್ ಕಣ್ಣಲ್ಲಿ ನೀರ್ ಬೇರೆ ಬರ್ತಾ ಇದೆ. ಮನ್ಸಿಗೆ ತುಂಬಾ ನೋವಾಗ್ತಾ ಇದೆಯಾ? ನಿನ್ಗಾಗ್ಬೇಕಾದೆ ಇನ್ನೊಂದು ಆಗ್ಬೇಕು. ಈ ಮನೆಯಿಂದ ಶಾಶ್ವತವಾಗಿ ನೀನ್ ಯಾವಾಗ ಹೊರಗಡೆ ಹೋಗ್ತೀಯೋ ಅಂತ ನಾನು ಕಾಯ್ತಾ ಇದ್ದೀನಿ. ನಾನ್ ನಿಮ್ ಮನೆ ಬಿಟ್ಟು ಹೋಗಲ್ಲ. ಕನ್ಸ್ ಕಾಣೋದನ್ನ ಬಿಟ್ಬಿಡಿ. ಹೋಗದೆ ಹೋದ್ರೆ ಕುತ್ತೆ ಹಿಡ್ದು ತಳ್ತೀನಿ. ಇನ್ನೊಂದ್ ವಿಷಯ ನೆನ್ಪಿಟ್ಕೋ, ಈ ಸಲ ಸಂಜು ಕೈಯಿಂದಾನೆ ನಿನ್ನ ಹೊರಗಾಕ್ತೀನಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಇಷ್ಟು ಖುಷಿ ಆಗ್ತಾ ಇದೆ. ಇನ್ನೇನಾದ್ರೂ ಸಂಜು ನಿನ್ನ ಹೊರಗಡೆ ಹಾಕೋದನ್ನ ನಾನ್ ನೋಡ್ಬಿಟ್ರೆ ಹಬ್ಬ ಮಾಡ್ಬಿಡ್ತೀನಿ. ಜಾನು, ನೀನ್ ಇವಳಿಗೆ ಇಷ್ಟೊಂದು ಗೋಳಿ ಹಿಕ್ಕೋತಾ ಇದ್ರೆ ಅಷ್ಟೇ, ಇವತ್ತೇ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಸ್ವಲ್ಪ ಇರು ಮಗಳೇ. ಪಾಪ ಸಂಜೆ ತುಂಬಾ ನೋವು ಪಡ್ತಿದ್ದಾನೆ ಅನ್ಸುತ್ತಲ್ವಾ? ಅದ್ರಲ್ಲಿ ನೀನ್ ಇವಳಿಗೆ ಇಷ್ಟು ಟಾರ್ಚರ್ ಕೊಟ್ರೆ ಮುಗದೇ ಹೋಯ್ತು ಕತೆ. ಸ್ವಲ್ಪ ಸುಮ್ನಿರೆ. ಅಮ್ಮ, ಅವಳು ಮನೆ ಬಿಟ್ಟು ಹೊರಗೋಗಲ್ಲ ಅಂತಿದ್ದಾಳೆ. ಅಯ್ಯೋ ಮಗಳೇ, ಮನೆ ಬಿಟ್ಟು ಹೋಗ್ಬೇಕು ಬೇಡವೋ ಅಂತ ಡಿಸೈಡ್ ಮಾಡೋದು ನಾನು ನೀನು. ಶಾರ್ವರಿ ಏನಲ್ವಲ್ಲ. ಇವಳ ಮಾತಿಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಜಾನು, ನಿಜವಾಗ್ಲೂ ಇವಾಗ ಸಂಜೆಗೆ ನಾನು ಸರಿಯಾಗಿ ಡೋಸ್ ಕೊಟ್ಟಿದ್ದೀನಿ ಕಣೆ. ಜಪ್ಪಯ್ಯ ಅಂದ್ರೂ ಅವನು ನಮ್ಮ ವಿರುದ್ಧ ಮಾತಾಡಲ್ಲ, ಅಷ್ಟು ಭಯ ಪಡಿಸ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನಮ್ಮ ಆಟಕ್ಕೆ ಒಳ್ಳೆ ತಿರುವು ಈಗ ಸಿಗ್ತಾ ಇದೆ. ಈಗ ಅವನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನೀನೀಗ ತಾಳಿ ಕಟ್ಬಿಡು ಅನ್ನು, ಈಗಲೇ ಕಟ್ಬಿಡ್ತಾನೆ. ಪಾಪ ಅದ್ ಬಿಟ್ರೆ ಬೇರೆ ಗತಿನೇ ಇಲ್ಲ ಅವನಿಗೆ. ಆದ್ರೆ ಜಾನು, ನಾನೇನ್ ಅನ್ಕೊಂಡಿದ್ದೀನೋ ಹಾಗೆ ಆಗ್ತಾ ಇದೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಾನು ನೀನು ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಸಂಜೆಗ್ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಆಮೇಲೆ ಇಲ್ಲಿವರೆಗೂ ನಿನ್ನಿಂದ ಏನೇನ್ ತಪ್ಪುಗಳಾಗಿದ್ಯೋ ಅದೆಲ್ಲವೂ ಸಂಜೆ ಜೊತೆ ಸೇರ್ಕೊಂಡು ನೈಸಾಗಿ ಮಾತಾಡಿ ಅದೆಲ್ಲ ಮರ್ಸೋ ಪ್ರಯತ್ನ ಪಡು. ಗೊತ್ತಾಯ್ತಾ? ಅಮ್ಮ, ಸಂಜು ಹೇಗೆ ಅಂತ ನನಗೆ ಗೊತ್ತು. ಅವನನ್ನ ನಾನ್ ದಾರಿಗೆ ತರ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳೋದಿತ್ತು. ಏನ್ ಜಾನು? ಈಗ ಮಾವ ಸಂಜು ಮತ್ತೆ ವಸುಂಧರ ಹೆಸರಲ್ಲಿ ಮಾಡಿರೋ ಆಸ್ತಿನ ನಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ? ಅಮ್ಮ, ಏನ್ ನೋಡ್ತಾ ಇದೀಯಾ? ಸತ್ಯ ತಾನೆ? ಅದನ್ನ ಸಂಜು ಕಡೆಯಿಂದ ವಾಪಸ್ ತರಿಸ್ಕೊಂಡ್ರೆ ಆಯ್ತು. ಅವರು ಕಷ್ಟಪಟ್ಟು ಪ್ಲಾನ್ ಮಾಡಿ ಅವ್ರ ಹೆಸರು ಮಾಡ್ಕೊಂಡಿರೋದನ್ನ ನಾವು ವಾಪಸ್ ತರಿಸ್ಕೊಳ್ಳೋಣ. ಏನಂತೀಯ? ಎಂತ ವಿಷಯ ಹೇಳ್ಬಿಟ್ಟೆ ಜಾನು ನೀನು? ನನಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ ಕಣೆ. ಥ್ಯಾಂಕ್ಸ್ ಮಗಳೇ. ಆ ವಿಜಯ್ ಕೋಟ್ಯಾಂತರ ರೂಪಾಯಿ ಆಸ್ತಿನ ವಸುಂಧರನ ಹೆಸರಿಗೆ ಮಾಡ್ಬಿಟ್ನಲ್ಲ ಅಂತ ಕೊರಗ್ತಾ ಇದ್ದೆ ನಾನು. ಆದ್ರೆ ಅದು ಇಷ್ಟು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಈ ಕೆಲಸನ ನಾನ್ ಮಾಡ್ತೀನಿ ಬಿಡು. ಸಂಜು, ನಾನು ನಿನ್ನ ಹತ್ರ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ. ಅದು ಗೊತ್ತಿರೋ ವಿಚಾರನೇ ಬಿಡು. ಆದ್ರೆ ನಾನ್ ಮಾತಾಡೋದಕ್ಕೆ ಬಂದಿರೋದು ನಿನ್ ತಂದೆ ವಿಚಾರ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡೋದು ತಪ್ಪು ಸಂಜು. ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ಏನ್ ಹೇಳ್ತಿದ್ರು ಅದನ್ನ ಸ್ಪಷ್ಟವಾಗಿ ಹೇಳೋಗಿ. ಹಾ, ಹೇಳ್ತೀನಿ. ಎಲ್ಲೋ ಇದ್ದ ವಿಜಯ್ನ ಕರ್ಕೊಂಡು ಬಂದು ಒಂದು ಬದುಕು ಅಂತ ಕೊಟ್ಟಿದ್ದು ನಾವು.
ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಎಲ್ಲೋ ಇದ್ದ ನಮ್ಮ ಅಪ್ಪನ ಕರ್ಕೊಂಡು ಬಂದು ಹಾಳು ಮಾಡಿದ್ ನೀವು ಅಂತ ಹೇಳಿ ಲಾಸ್ ಅಲ್ಲಿ ನಡೀತಾ ಇದ್ದ ನಿಮ್ಮ ಬಿಸ್ನೆಸ್ನ ನಮ್ಮ ಅಪ್ಪನೇ ಬಂದು ಸರಿ ಮಾಡಿದ್ರು. ಅದನ್ನ ಯಾಕೆ ಹೇಳ್ತಾ ಇಲ್ಲ? ಇರ್ಬೋದು, ಆದ್ರೆ ಉಂಡ ಮನೆಗೆ ಕಣ್ಣ ಹಾಕೋ ಬುದ್ಧಿ ನಿಮ್ಮ ಅಪ್ಪನಿಗೆ ಯಾವತ್ತಿಂದ ಬಂತೋ ನನಗೆ ಗೊತ್ತಿಲ್ಲ. ಅದೇನಿದ್ರು ನಿಮ್ ಕೆಲಸ ಅಷ್ಟೇ. ನಮ್ಮ ಅಪ್ಪ ಸರಿಯಾಗಿದ್ದಾರೆ. ಓ, ನಿಮ್ಮ ಅಪ್ಪ ಸರಿಯಾಗಿದ್ದಿದ್ರೆ ಮನೆ ಆಸ್ತಿ ಎಲ್ಲ ವಸಂತನ ಹೆಸರಿಗೆ ಬರೀತಿದ್ನ? ಹೇಳು ಸಂಜು, ಇಡೀ ಆಸ್ತಿ ವಸಂತನ ಹೆಸರಿಗೆ ಹೇಗೋಯ್ತು ಅಂದೆ? ಕಷ್ಟಪಟ್ಟು ಸಂಪಾದನೆ ಮಾಡಿದನ್ನ ವಸುಂಧರಮ್ಮನ ಹೆಸರಿಗೆ ಬರೆದಿದ್ದಾರೆ. ಇದು ನಮ್ಮ ಅಪ್ಪ ಸಂಪಾದನೆ ಮಾಡಿದ ಆಸ್ತಿ. ಅವ್ರ ಸಂಪಾದನೆಯಲ್ಲೇ ನೀವು ಬದುಕ್ತಾ ಇದ್ದೀರಿ ಅನ್ನೋದನ್ನ ಮರ್ತು ಬಿಟ್ರ? ಮೂರ್ಖನ್ ತರ ಮಾತಾಡ್ಬೇಡ ಸಂಜು ನೀನು. ನಿಮ್ಮಪ್ಪ ಏನೇ ಸಂಪಾದನೆ ಮಾಡಿದ್ರು ಅದು ಈ ಮನೆಯಿಂದ ಸಂಪಾದನೆ ಮಾಡಿರೋದು, ಅದು ಈ ಮನೆಯವರಿಗೆ ಸೇರ್ಬೇಕಾಗಿರೋದು. ಸರಿಯಾಗಿ ಹೇಳಿದ್ರಿ. ವಸುಂಧರಮ್ಮ ಕೂಡ ಇದೇ ಮನೆಗೆ ಸೇರಿದವರು ಅನ್ನೋದು ನಿಮ್ಗೂ ನೆನಪಿರ್ಲಿ. ತುಂಬಾ ಮಾತಾಡ್ತಾ ಇದ್ಯಾ ನೀನು, ತುಂಬಾ ಮಾತಾಡ್ತಾ ಇದ್ಯಾ. ಅದು ಯಾವತ್ತಿದ್ದು ನಿನಗೆ ಒಳ್ಳೇದಲ್ಲ. ನೋಡು, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ವಸುಂಧರನ ಹೆಸರಿಗೆ ಮಾಡಿರೋ ಆಸ್ತಿ ಪತ್ರಗಳೆಲ್ಲ ನನಗ್ ಬೇಕು ಅಷ್ಟೇ. ಅದು ಸಿಗಲ್ಲ. ಯಾಕೆ ಸಿಗಲ್ಲ? ಅದು ಈ ಮನೆಯಲ್ಲೇ ಇದೆ. ಈ ಮನೇಲಿ ಇದ್ರೂ ಕೂಡ ನಾವು ಅದನ್ನ ನಿಮ್ಗೆ ಕೊಡಲ್ಲ. ಅದು ನ್ಯಾಯವಾಗಿ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರಿದೆ ಬಿಡಿ. ಹೌದಾ? ಸರಿ ಬಿಡು. ಹಾಗಾದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ, ಇನ್ನು ನಿನ್ಗೆ ಆಸ್ತಿ ಹುಚ್ಚ ಹೋಗಿಲ್ವಾ? ಸಾಯೋವರೆಗೂ ಕುತ್ಕೊಂಡು ತಿನ್ನೋ ಅಷ್ಟು ಆಸ್ತಿ ಇದೆ, ಮತ್ತೆ ನಿನಗೆ ದುರಾಸೆನಾ? ಯಾಕೆ ಇದಕ್ಕಿದ್ದಾಗೆ ನೀನ್ ಬದಲಾಗ್ತಿದ್ಯಾ? ಸುಮ್ಮನೆ ಹೋಗೋ ಇಲ್ಲಿಂದ. ಸಂಜು, ಯಾವ ಆಸ್ತಿ ಪತ್ರನೂ ಕೊಡ್ಬೇಡ ನೀನು, ಸುಮ್ಮನಿದ್ ಬಿಡು. ಜಾನ್ವಿ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ತಾನೆ, ನಿನಗೇನು ಕೆಲಸ ಇಲ್ಲಿ? ಹೋಗು ಒಳಗೆ, ಹೋಗು ಅಂದೆ. ನೋಡು ಸಂಜು, ನೀವೆಲ್ಲರೂ ಸೇರಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದೀರಾ ಅನ್ಸುತ್ತೆ. ನನ್ನ ತಾಳ್ಮೆ ಕಳ್ಕೊಂಡ ದಿನ ನಿಮ್ಮ ಅಪ್ಪನ ಬದುಕೆ ಕಳೆದು ಹೋಗುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಪಾಪ, ಪ್ರತಿ ಸಲ ನಾನೇ ನಿನಗೆ ನೆನಪು ಮಾಡ್ಬೇಕಲ್ವಾ? ಸಂಜು, ನಾನೇನಾದ್ರೂ ಪೊಲೀಸ್ನವ್ರಿಗೆ ಒಂದು ಮಾತು ಹೇಳಿದ್ರೆ ಮುಂದಿನ ಕತೆ ಏನಾಗತ್ತೆ ಅಂತ ಗೊತ್ತಲ್ವಾ? ನೀನು ಯಾಕೆಷ್ಟು ಮಂಡು ಹಠ? ಅಪ್ಪ ಜೈಲಿಗೆ ಹೋಗದೆ ಮಗನ ಉದ್ದೇಶ ಆಗಿದ್ರೆ ನನ್ನ ಕೆಲಸ ನಾನು ಮಾಡ್ಬೇಕಾಗತ್ತೆ. ಇಲ್ಲ, ಅಪ್ಪನ ಜೊತೆ ನಾನು ಸಂತೋಷವಾಗಿರ್ತೀನಿ ಅಂತ ಮಗ ಆಸೆ ಪಟ್ರೆ ಎಲ್ಲ ಆಸ್ತಿ ಪತ್ರಗಳು ನನ್ನ ಕೈಗೆ ಬಂದು ಬೀಳುತ್ತೆ. ಏನಂತೀಯ? ನಿಮ್ ತಂದೆ ಬಗ್ಗೆ ನಿನಗೆ ಎಷ್ಟು ಸೆಂಟಿಮೆಂಟ್ ಇದೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡು, ಹೀಗೆ ಯಾಕೆ ಆ ವಿಷಯ? ಒಟ್ಟಿನಲ್ಲಿ ನನಗೆ ಆಸ್ತಿ ಪತ್ರಗಳು ಬೇಕು. ವಸುಂಧರನ ಹೆಸರಿಗೆ ಮಾಡಿರೋ ಆಸ್ತಿ ಅಲ್ಲದೆ ನಿನ್ನ ಹೆಸರಿಗೂ ಕೆಲವೊಂದು ಆಸ್ತಿ ಮಾಡಿದಾನೆ ಅನ್ನೋದು ನನಗೆ ಗೊತ್ತಾಯ್ತು. ಆ ಪತ್ರಗಳು ಬೇಕು. ಆದಷ್ಟು ಬೇಗ ಸಂಜು, ಮರ್ಕೊಂಡ್ಬಿಡ್ಬೇಡ. ಪಾಪ, ಮರೆಯೋಕ್ಕಾಗದೇ ಇರೋ ಅಷ್ಟು ಸಮಸ್ಯೆ ನಿನ್ನ ಮುಂದೆ ತಂದಿಟ್ಟಿದ್ದೀನಿ ನಾನು, ಅಲ್ವಾ? ನೋವಾಯ್ತಾ ಮಗಳೇ? ಕಿಲಾಡಿ. ಸಂಜು, ಯಾಕೋ ಹೀಗಿದ್ಯಾ? ಏನಾದರೂ ಮಾತಾಡೋದಿತ್ತ? ಇಲ್ಲಪ್ಪ, ಏನೋ ಮಾತಾಡೋಕ್ಕೋಸ್ಕರನೇ ಬಂದಿರೋ ಹಾಗಿದೆ. ಏನಂತ ಹೇಳು. ಅಪ್ಪ, ವಸುಂಧರಮ್ಮನ ಹೆಸರಿಗೆ ಮಾಡಿರೋ ಆಸ್ತಿನ ವಾಪಸ್ ಇವ್ರಿಗೆ ಕೊಟ್ಬಿಡೋಣ. ಸಂಜು, ಏನಾಗಿದೆ ನಿಂಗೆ? ವಸುಂಧರಾ ಹೇಮ ಮಧ್ಯೆ ಭೇದ ಭಾವ ಮಾಡ್ತಿರೋ ಹಾಗಿದೆ. ಹಾಗಲ್ಲಪ್ಪ, ಯಾಕೆ ಅವ್ರ ಆಸ್ತಿ ನಂಬೇಕು ಹೇಳಿ? ನಾವೇ ಸಂಪಾದನೆ ಮಾಡೋಣ. ಸಂಜು, ಅದು ನಾನೇ ಸಂಪಾದನೆ ಮಾಡಿರೋ ಆಸ್ತಿ.
ನಾನು ಯಾರಿಗೂ ಮೋಸ ಮಾಡಿಲ್ಲ ಸಂಜು. ಈ ಮನೆಯವ್ರ ಪೂರ್ತಿ ಆಸ್ತಿಯನ್ನು ನಾನು ಬರ್ಸ್ಕೊಂಡಿಲ್ವಲ್ಲ. ನಾನು ದುಡ್ದಿದ್ರಲ್ಲಿ ಅರ್ಧ ಮಾತ್ರ ನಾನು ತಗೊಂಡಿದ್ದೀನಿ, ಉಳಿದಿದ್ದನ್ನು ಅವರಿಗೆ ಬಿಟ್ಟಿದ್ದೀನಿ. ವಸುಂಧರಾ ಶಾಲಿನಿಗೆ ಏನು ಕೊಟ್ಟಿದ್ದೀನೋ ನಿನಗೂ ಹೇಮಾಗೂ ಅಷ್ಟೇ ಕೊಟ್ಟಿದ್ದೀನಿ. ನಾನು ಯಾರಿಗೂ ಭೇದ ಭಾವ ಮಾಡಿಲ್ಲ. ನೀವು ಭೇದ ಭಾವ ಮಾಡ್ತಿದ್ದೀರಂತ ಹೇಳ್ತಾ ಇಲ್ಲಪ್ಪ. ನಮ್ಗೆ ಆಸ್ತಿ ಬೇಡ, ಕೊಟ್ಬಿಡೋಣ, ಮತ್ತೆ ಸಂಪಾದನೆ ಮಾಡಿದ್ರಾಯ್ತು. ಸಂಜು, ಮೈ ಮೇಲೆ ಪ್ರಜ್ಞೆನೇ ಇಲ್ದಿರೋ ಥರ ಮಾತಾಡೋಕೆ ಬರಬೇಡ ನೀನು. ಇದು ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಆಸ್ತಿ, ಮೋಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಿ, ಅದನ್ನು ಕೊಟ್ಬಿಡಿ. ಈ ಮನೆಯವ್ರ ಹತ್ರ ಕೆಲಸ ಮಾಡ್ಕೊಂಡು ಇದ್ರಿ ತಾನೆ, ಕೆಲಸ ಮಾಡ್ಕೊಂಡು ಇರ್ಬೇಕಾಗಿತ್ತು. ಆಸ್ತಿನೆಲ್ಲ ಹೆಂಡತಿ ಮಕ್ಕಳ ಹೆಸರಿಗೆ ಯಾಕೆ ಬರಿಬೇಕಿತ್ತು? ನೀವು ಮಾಡಿದ ಮೋಸ ಅಲ್ವಾಪ? ನಾಲ್ಗೆ ಬಿಗಿ ಹಿಡಿದು ಮಾತಾಡು ಸಂಜು. ಮೋಸ ಮಾಡಿದ್ದು ನಾನಲ್ಲ, ನನಗೆ ಅವ್ರು ಮೋಸ ಮಾಡಿದ್ದಾರೆ. ಯಾಕೆ ಯಾವ ವಿಚಾರನೂ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಇದು ನೀನಾಗ್ತಾ ಇರೋ ಮಾತಲ್ಲ, ನಿನ್ನ ಬಾಯಿಂದ ಯಾರೋ ಆಡಿಸ್ತಾ ಇದ್ದಾರೆ. ಅಪ್ಪ ಅದೆಲ್ಲ ವಿಚಾರ ಬೇಡ. ಈಗ ನೀವು ವಸುಂಧರಮ್ಮ ಮತ್ತು ನನ್ನ ಹೆಸರಿಗೆ ಮಾಡಿರೋ ಆಸ್ತಿನ ಸತ್ಯವತಿಯವರಿಗೆ ವಾಪಸ್ ಕೊಟ್ಬಿಡಿ. ನಮ್ಗೆ ಅದೆಲ್ಲ ಬೇಡ. ಆಗಲ್ಲ ಸಂಜು, ಸಾಧ್ಯನೇ ಇಲ್ಲ. ನಾನು ಏನು ಮಾಡಿದ್ದೀನೋ ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಈ ವಿಚಾರದಲ್ಲಿ ಯಾರ ಮಾತನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ಮಕ್ಕಳು ಮಾತಾಡೋದನ್ನ ಕೇಳೋದಕ್ಕೆ ಒಂಥರ ಮಜವಾಗಿತ್ತು. ಕಂಟಿನ್ಯೂ ಆಗ್ಲಿ ಸಂಜು. ಪಾಪ ನಿಮ್ಮ ಅಪ್ಪನಿಗೇನು ಗೊತ್ತು, ಈ ಸತ್ಯವತಿ ಮನ್ಸು ಮಾಡಿದ್ರೆ ಒಂದೇ ಒಂದು ಕ್ಷಣದಲ್ಲಿ ಅವನು ಜೈಲ್ ಪಾಲಾಗ್ತಾನೆ ಅಂತ. ಸರಿ ಸರಿ, ನಿನ್ ಪ್ರಯತ್ನ ಮುಂದುವರ್ಸು. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಸಂಜು, ಆದ್ರೆ ಆಸ್ತಿ ಪತ್ರಗಳೆಲ್ಲ ನನಗೆ ಬೇಕು ಅಷ್ಟೇ. ಇಲ್ಲ ಅಂದ್ರೆ ಗೊತ್ತು ತಾನೆ ಮುಂದೆ ಏನೇನಾಗುತ್ತೆ ಅಂತ. ಕಂಟಿನ್ಯೂ. ಶಾರ್ವರಿ, ಏನಿದೆಲ್ಲ? ಸಂಜು ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಇದ್ದಕ್ಕಿದ್ದಾಗ ಯಾಕೆ ಬದಲಾಗಿದ್ದಾನೆ ಅವನು? ಏನಾಯ್ತು ಮಾವ? ಹೋಗಿ ನಿನ್ನ ಗಂಡನೇ ಕೇಳು. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಸಂಜು ಮತ್ತೆ ವಸುಂಧರಾ ಹೇಮಾಗ್ ಬರ್ಕೊಟ್ಟಿರೋ ಆಸ್ತಿನ ಸತ್ಯವತಿ ಅವರಿಗೆ ವಾಪಸ್ ಬರ್ಕೊಡ್ಬೇಕಂತೆ. ತಲೆ ಕೆಟ್ಟಿದೆ ಅವನಿಗೆ. ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಗೊತ್ತೇ ಇಲ್ಲದಿರೋ ಒಂಥರ ಮಾತಾಡ್ತಾನಲ್ಲ. ಶರ್ವರಿ, ಏನು ಯೋಚಿಸ್ತಾ ಇದೀಯಾ? ನಿನಗೇನಾದ್ರೂ ಗೊತ್ತಿದ್ಯಾ ಸಂಜು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ? ಗೊತ್ತಿದೆ ಮಾವ. ಏನ್ ಶಾರ್ವರಿ, ಗೊತ್ತಿದ್ಯಾ? ಸತ್ಯವತಿ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸರಿ ಹೋಯ್ತು. ಈ ಮನೆಯಲ್ಲಿ ಏನೇ ಆದ್ರೂ ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಾರಲ್ಲ ಶಾರು. ವಿಜಯ್, ಇದರಲ್ಲಿ ನನ್ನ ಕೆಲಸ ಏನೂ ಇಲ್ಲಪ್ಪ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಪಡೆದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ದೇ ಕೆಲಸ ಅಂತ ಗೊತ್ತಾಗಿದೆ. ಅಯ್ಯೋ ವಿಜಯ್, ಪಾಪ ಸಂಜೆಗೆ ಆಸ್ತಿ ಎಲ್ಲ ಜಾನು ಹೆಸರು ಬರಿಬೇಕು ಅಂತ ಅನ್ಸಿರುತ್ತೆ, ಅದಕ್ಕೆ ಕೇಳಿರ್ತಾನೆ. ಇದರಲ್ಲಿ ನನ್ನನ್ನು ಯಾಕೆ ಮಧ್ಯೆ ತರ್ತಿದ್ಯಾ ನೀನು? ಕತೆ ಚೆನ್ನಾಗಿ ಕಟ್ತೀರಿ ನೀವು. ಇಂಥ ಚಂದಮಾಮ ಕತೆ ಕೇಳ್ಕೊಂಡು ಕೂರೋ ಸಮಯ ಅಲ್ಲ ಇದು. ವಿಜಯ್, ಸಂಜು ತುಂಬಾ ಬುದ್ಧಿವಂತ. ನೀನ್ ಮಾಡಿರೋದು ಅಕ್ರಮ ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಆಸ್ತಿ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರೋ ಹಾಗೆ ಮಾಡ್ತಿರ್ಬೋದು ಅಷ್ಟೇ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಕ್ರಮ ಹೇಗಾಗತ್ತೆ? ಆದ್ರೆ ಹಾದಿಲ್ ಬೀದಿಲ್ ಹೋಗೋರ್ಗೆಲ್ಲ ಆಸ್ತಿ ಹಂಚಿದ್ದು ಅಕ್ರಮ ಅಲ್ವಾ ಮತ್ತೆ? ವಸುಂಧರಾ ಹಾದಿ ಬೀದಿಲ್ ಹೋಗೋಳಲ್ಲ, ನನ್ನ ಹೆಂಡತಿ ಅವಳು.
ಈ ಮನೆ ದೃಷ್ಟಿಯಲ್ಲಿ ಅವಳು ಹಾದಿ ಬೀದಿಲಿ ಹೋಗೋಳೆ ಆಗಿರ್ತಾಳೆ ಬಿಡು ವಿಜಯ್. ಈ ಮನೆಗೆ ಅವಳು ಎಷ್ಟೇ ಆದ್ರೂ ಮೂರನೇವಳು. ಹೋಗಿ ಹೋಗಿ ಅವಳ ಪಾದಕ್ಕೆ ಈ ಮನೆ ಆಸ್ತಿ ಎಲ್ಲ ಸುರಿಯೋ ಅವಶ್ಯಕತೆ ಏನಿತ್ತು? ಅದು ನನ್ನಿಷ್ಟ. ಓ, ನಿನ್ನಿಷ್ಟ ಬಂದ ಹಾಗೆ ನೀನು ಈ ಮನೇಲಿ ಇರಕ್ಕಾಗಲ್ಲ ಅಲ್ವಾ ವಿಜಯ್? ಯಾಕೆ ಅಂದ್ರೆ ಈ ಮನೆ ಈ ಸತ್ಯವತಿದು. ಅಷ್ಟೇ ವಿಜಯ್ ಮನೆ ಕೂಡ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಆದ್ರೆ ಈ ಮನೆಯಲ್ಲಿ ನಿನಗೆ ಯಾವುದೇ ಬೆಲೆ ಇಲ್ಲ. ನಿಮಗೂ ಯಾವುದೇ ಬೆಲೆ ಇಲ್ಲ. ಈ ಮನೆ ಕೂಡ ಹೇಮ ಹೆಸರಿಗೆ ಮಾಡಿದ್ದೀನಿ, ಅದು ಗೊತ್ತಾ ನಿಮಗೆ? ಇವತ್ತು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರು ನನ್ನನ್ನು ಯಾರು ಕೇಳೋರಿಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಏನ್ ಹೇಳ್ತೀರಿ ಇದಕ್ಕೆ? ಈ ಮನೆ ಆಸ್ತಿ ಎಲ್ಲ ನಂದೇ ಆಗುತ್ತೆ ವಿಜಯ್. ಅದು ನಂದಾಗೋದಕ್ಕೆ ತುಂಬಾ ದೂರ ಏನೂ ಇಲ್ಲ. ಎಲ್ಲಾನು ನಿನ್ನ ಕಣ್ಣು ಮುಂದೆನೆ ನಡೆಯುತ್ತೆ. ಅದು ಹೇಗೆ ತಗೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಈ ಜಾನ್ವಿ ಹೇಗೆ ಅನ್ನೋದನ್ನ ನಂಬೋದಕ್ಕಾಗ್ತಾ ಇಲ್ಲ. ಅವಳು ಬದಲಾಗ್ತಾಳೋ ಅಥವಾ ಬದಲಾಗಿರೋ ಹಾಗೆ ನಾಟಕ ಆಡ್ತಿದ್ದಾಳೋ ಒಂದು ಹೇಳೋದಕ್ಕಾಗ್ತಾ ಇಲ್ಲ. ಅಥವಾ ಅವಳ ತಾಯಿನೇ ಹಾಳು ಮಾಡ್ತಿದ್ದಾರ? ಜಾನ್ವಿ ಹೀಗೆ ಬದಲಾಗ್ತಾರೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಶಾರು ಮೂಲತಃ ಜಾನು ಕೆಟ್ಟು ಹುಡುಗಿ ಅಲ್ಲ, ಎಲ್ಲ ಅವ್ರ ಅಮ್ಮನೇ ಏನೋ ಹೇಳ್ಕೊಟ್ಟಿರ್ತಾರೆ. ಇವಳು ಹಾಗೆ ನಾಡ್ಕೊತಿದ್ದಾಳೆ ಅಷ್ಟೇ. ಸಂಜು, ಯಾಕೋ ಇಷ್ಟು ಟೆನ್ಷನ್ ಆಗಿದೆಯಾ? ಓ, ನಿಮ್ ರೂಮ್ಗೆ ಹೇಳ್ದೆ ಬಂದೆ ಅಂತನಾ? ಹೋಗ್ತೀನಿ ಬಿಡಪ್ಪ, ಏನೋ ಮಾತಾಡ್ಸೋಣ ಅಂತ ಬಂದೆ. ಸಂಜು, ನನಗೆ ಕ್ಷಮಿಸ್ಬಿಡು. ನೀನ್ ಯಾಕೆ ಕ್ಷಮೆ ಕೇಳ್ಬೇಕು? ಸಂಜು, ಹೌದು ಕಣೋ, ಏನ್ ಹೀಗ್ ನೋಡ್ತಾ ಇದೀಯಾ? ನನಗೆ ಕ್ಷಮಿಸ್ಬಿಡು ಅಂದೆ. ನಾನು ಇಲ್ಲಿವರೆಗೂ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡು ಸಂಜು. ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಜಾನ್ವಿ ತಪ್ಪು ಮಾಡಿದಾಳೆ, ಕ್ಷಮೆ ಕೇಳ್ತಾ ಇದ್ದಾಳೆ. ಮತ್ತೆ ಈಗೇನ್ ತಪ್ಪು ಮಾಡಿದೆ ಅಂತ ಕೇಳಕ್ ಹೋಗ್ಬೇಡ. ಇಷ್ಟ ದಿನ ಅಮ್ಮ ಹೇಳಿದ ಮಾತನ್ನೆಲ್ಲ ಕೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸಂಜು. ಯಾಕೋ ನಂಬಿಕೆ ಬರ್ತಾ ಇಲ್ವಾ? ಹೇಗ್ ಬರೋದಕ್ ಸಾಧ್ಯ? ಇಷ್ಟ ದಿನ ಅಮ್ಮ ಹೇಳಿದ್ರು ಅಂತ ಶಾರ್ವರಿನ ತುಂಬಾ ಗೋಳು ಇಕ್ಕೊಂಡ್ಬಿಟ್ಟೆ. ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಶಾರ್ವರಿ, ಸಾರಿ. ಇನ್ಮುಂದೆ ನಂಗೇನು ಬೇಡ ಸಂಜು. ನಿಮ್ಮಿಬ್ರು ಸ್ನೇಹ ಇದ್ರೆ ಸಾಕು. ಸುಮ್ಮನೆ ಒಡೆದಾಡಿ ಪ್ರಯೋಜನ ಇಲ್ಲ. ಸುಮ್ಮನೆ ಕೂಗಾಡಿ ಆಯಾಸ ಮಾಡ್ಕೊಳ್ಳೋ ಬದಲು ಸತ್ಯನ ಒಪ್ಕೊಂಡು ಬದುಕಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ? ಹೌದು ಸಂಜು, ನೀನು ಶಾರು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರೋದು ನಿಜ. ಆದ್ರೆ ಅದನ್ನ ತಡೆಯೋದಕ್ಕೆ ಹೇಗ್ ಸಾಧ್ಯ ಹೇಳು? ಪ್ರೀತಿನಲ್ಲಿ ಅಡೆತಡೆ ಇರಬಾರ್ದು, ಮಾಡ್ಲೂಬಾರ್ದು. ಅದು ಪಾಪದ ಕೆಲ್ಸ. ಏನ್ ಹೇಳ್ತೀಯ? ನಿನ್ ಮಾತನ್ನ ನಂಬೋದಕ್ಕೆ ಕಷ್ಟ ಆಗ್ತಿದೆ ಜಾನು. ನೋಡು ಸಂಜು, ನೀನ್ ನಂಬು ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ನಾನು ಹೀಗೆ ಇರೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನ್ ನಂಬುದ್ರೆ ನಂಬು, ಬಿಟ್ರೆ ಬಿಡು. ಸಂಜು ನಂಬ್ತಾನೆ ಅಂತ ನಾನ್ ಬದ್ಲಾಗಿಲ್ಲ. ನಾನ್ ಬದ್ಲಾಗ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಬದ್ಲಾದೆ. ಅಮ್ಮನ್ ಮಾತು ಕೇಳಿ ಮಗಳು ಕೆಟ್ಲು ಅನ್ನೋ ಉದಾಹರಣೆ ಕೊಡೋದೇ ಆದ್ರೆ ಅದಕ್ಕೆ ಬೆಸ್ಟ್ ಉದಾಹರಣೆ ನಾನೇ. ಏನು ಜಾನು, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ ಮೇಲೆ ನಂಗೆ ಮೊದ್ಲಿಂದ ಅನ್ನೋದು ದ್ವೇಷ ಇರ್ಲಿಲ್ಲ, ಇನ್ ಮುಂದೆನೂ ಇರೋದಿಲ್ಲ. ಇದೆಷ್ಟನೇ ನಾಟಕ? 99ನೇ ನಾಟಕ ಅನ್ಕೋ. 100ನೇ ನಾಟಕಕ್ಕೆ ಕ್ಲೈಮ್ಯಾಕ್ಸ್ ಮಾಡ್ಬೇಡ.
ನನ್ನ ಸಂಜು ಮದ್ವೆ 100ನೇ ನಾಟಕ ಅಂದ್ರೆ ಕ್ಲೈಮ್ಯಾಕ್ಸ್. ಬೇಕಾದ್ರೆ ಈಗಲೇ ಬರ್ದಿಟ್ಕೋ. ನೋಡ್ದಿಯಾ 5 ನಿಮಿಷದಲ್ಲಿ ಸಂಜುನ ಹೇಗ್ ನನ್ ಕಡೆ ಮಾಡ್ಕೊಂಡೆ ಅಂತ. ಅವನ್ಗೆ ನನ್ ಮೇಲಿರೋ ಕೋಪನ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ನನ್ಗೆ ಹೆಚ್ಚು ಸಮಯ ಬೇಡ. ಈಗೇನ್ ಮಾಡ್ತೀಯಾ? ಸಂಜು ಹತ್ರ ಹೋಗಿ ಜಾನ್ವಿ ಹೀಗೆ ಹಾಗೆ ಅಂತ ಹೇಳ್ತೀಯಾ? ಆ ಧೈರ್ಯ ನಿನ್ಗೆ ಹೇಗ್ ಬರ್ಬೇಕು? ಈಗಾಗ್ಲೇ ನಿನ್ ಜುಟ್ಟು ನನ್ನ ಕೈಯಲ್ಲಿದೆ. ನೀನ್ ಯಾವಾಗ ಸಂಜು ಹತ್ರ ಹೋಗಿ ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ತೀಯೋ ಅವತ್ತೇ ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ಈಗಾಗ್ಲೇ ಹೇಳಿರೋ ಮಾತುಗಳನ್ನ ಮತ್ತೆ ನಾನು ನಿನ್ಗೆ ಹೇಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅಲ್ವಾ? ಈಗಾಗ್ಲೇ ಮನೆಯಲ್ಲಿ ನನ್ನ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಹೇಳಿದ್ದೀನಿ. ಅಪ್ಪ ಇನ್ನೇನು ಒಳ್ಳೆ ಸುದ್ದಿ ಹೇಳ್ತಾರೆ. ಆಮೇಲೆ ಸಂಜು ಶಾರ್ವರಿ ಪ್ರೇಮ ಕಥಾ ಪ್ರಸಂಗಕ್ಕೆ ಮಂಗಳ ಹಾಡೋ ಸಮಯ ಬಂತು ಅಂತಾನೆ ಅರ್ಥ.